ಈ ವಿಡಿಯೋಕ್ ನೀವು ಫಿಕ್ಸ್ ಕಮೆಂಟ್ ಹಾಕ್ಬೇಕು. ಶಕ್ತನ ಕುಂಡ ಅಂದ್ರೆ ಪುಂಡ್ಲಿಕ್ ಮಹಾರಾಜ್ ಬಿದ್ದಾನೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಹಾಕ್ರಿ. ನೋಡ್ರಿ, ನಾನು ಪ್ರತ್ಯೇಕ ವಿಡಿಯೋದಾಗ ಒಂದ್ ಹೇಳ್ಕೊತ ಬಂದಿನಿ, ಇಂತ ಕಳ್ಳ ಸ್ವಾಮಿ ಸುಳ್ಳು ಸ್ವಾಮಿಗಳಿಗೆ ನಂಬಲ್ ಹಾಕೋಬೇಡ್ರಿ ಅಂತ ಹೇಳಿ. ಇವತ್ತ ಆರ್ಯವರ್ಧನ ಹುಚ್ಚ ಗುರುಜಿ ಅಸ್ಟ್ರಾಲಜಿಸ್ಟ್ ಅಂತ ಹೇಳ್ತಾನವ. ಅವ್ ಕುಚಿ ಮಗ ಕುಂಡ್ಯಾಗ ಲಕ್ಷ್ಮಿ ಇರ್ತಾವ ಅಂತ ಹೇಳ್ಯಾರ. ಮಗನ ಅವನು ಕುಂಡ್ಯಾಗ ಏನ್ ಮಾಡ್ಬೇಕಾಗ್ಯದ ಗೊತ್ತನ್ರಿ? ಆ ಲಕ್ಷ್ಮಿ ಬಾಂಬ್ ಸಿಗ್ತದಲ್ಲ ಹಠಾಕಡಿ, ಅವ್ನ ಕುಂಡ್ಯಾಗ ಹಾಕಿ ಡಬ್ ಅನಿಸ್ಬೇಕಾಗ್ಯದ. ಅಂದ್ರ ಅವ್ನಿಗೆ ಗೊತ್ತಾಗ್ತದ ಲಕ್ಷ್ಮಿ ಎಲ್ಲಿದಾಳ ಅನ್ನೋದು. ಅಂಡ್ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳ್ರಿ. ನೀವು ಬಹಳ ಮಂದಿ ಈಗ ಪುಂಡ್ಲಿಕ್ ಮಹಾರಾಜನ ಭಕ್ತರದ್ರಿ. ಪುಂಡ್ಲಿಕ್ ಮಹಾರಾಜನ ಭಕ್ತರು ಕಾಲು ಬೀಳ್ಬೇಕಂದ್ರ, ಯಾಕಂದ್ರ ಪುಂಡ್ಲಿಕ್ ಮಹಾರಾಜನ ಮೇನ್ ಉಗಮ ಸ್ಥಾನ ಎಲ್ಲಿದಾಗ್ಯದಪ್ಪ ಅಂದ್ರ ಶಕ್ತನ ಕುಂಡ್ಯಾಂದಾಗ್ಯದ. ನೀವು ಎಲ್ಲರೇ ಮೇನ್ ಪುಂಡ್ಲಿಕ್ ಮಹಾರಾಜನ ಮೂಲ ಸ್ಥಾನಕ್ಕೆ ಕಾಲು ಬೀಳ್ಬೇಕಪ್ಪ ಅಂದ್ರ ಶಕ್ತನ ಕುಂಡಿಗಳಿಗೆ ಕಾಲು ಬೀಳ್ರಿ ನೀವು. ಯಾಕಂದ್ರೆ ಖರೆ ಹೇಳ್ತೀನಿ, ಇದು ಸೀರಿಯಸ್ ಆಗಿ ಹೇಳ್ತೀನಿ. ಈ ಪುಂಡ್ಲಿಕ್ ಮಹಾರಾಜನ ಮೇನ್ ಉಗಮ ಸ್ಥಾನ ಶಕ್ತನ ಕುಂಡ್ಯಾಂದಾಗ್ಯದ. ಎಲ್ಲರೂ ಹೋಗಿ ಶಕ್ತನ ಕುಂಡಿಗೆ ಕಾಲು ಬಿಡ್ರಿ. ಪುಂಡ್ಲಿಕ್ ಮಹಾರಾಜ್ಗೆ ಯಾರು ಕಾಲು ಬೀಳ್ತಿರ್ಲಿಲ್ಲ, ಅದು ಶಕ್ತನ ಕುಂಡಿಗೆ ಕಾಲು ಬಿದ್ದಂಗ ಆಗ್ತದ. ಮತ್ತಿದು ಯಾರು